ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳಿ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ನಾನು ನಿಮಗೆ ಅತ್ಯದ್ಭುತವಾದಂಥ ಯಂತ್ರ ತಗೊಂಡು ಬಂದಿದ್ದೀನಿ. ಈ ಯಂತ್ರವನ್ನು ಏನಾದರೂ ನೀವು ಬರೆದು ನಿಮ್ಮ ಹತ್ರ ಇಟ್ಕೊಂಡ್ಬಿಟ್ರೆ ಸಾಕು ವೀಕ್ಷಕರೇ, ನೀವು ಇಷ್ಟಪಟ್ಟವರು, ನೀವು ಪ್ರೀತಿಸಿದವರು ನಿಮ್ಮ ವಶ ಆಗ್ತಾರೆ. ಇದಕ್ಕೆ ಯಾವ ದಿನ ಮಾಡಬೇಕು, ಯಾವ ರೀತಿ ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಅಂಗಾಳ ಪರಮೇಶ್ವರಿ ಚಾನಲ್ನ ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರು ಮತ್ತು ಫ್ರೆಂಡ್ಸ್ಗೂ ಕೂಡ ತಿಳಿಸ್ಕೊಡಿ. ನಿಮ್ಮ ಇಂಟರ್ನೆಟ್ನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡೋದಕ್ಕೆ ಹೇಳಿ. ಅದು ಟ್ವಿಟ್ಟರ್ ಆಗ್ಬೋದು, ಇನ್ಸ್ಟಾ ಆಗ್ಬೋದು, ಫೇಸ್ಬುಕ್ ಆಗ್ಬೋದು. ಯಾಕೆ ಅಂದರೆ ಇದೇ ರೀತಿಯ ಉಪಯುಕ್ತತೆಯ ವಿಡಿಯೋಗಳನ್ನು ನಿಮಗಾಗಿ ಪ್ರತಿನಿತ್ಯ ನಾನು ತಗೊಂಡು ಬರ್ತೀನಿ. ವೀಕ್ಷಕರೇ, ಈ ಕ್ರಿಯೆಯನ್ನು ನೀವು ಮಂಗಳವಾರ, ಭಾನುವಾರ, ಗುರುವಾರ, ಶುಕ್ರವಾರ ಮಾಡಬಹುದು. ಇದಕ್ಕೆ ಉತ್ತರ ದಿಕ್ಕು ಬೇಕಾಗುತ್ತೆ, ಒಂದು ಬಿಳಿಯ ಹಾಳೆ ಬೇಕಾಗುತ್ತೆ, ಮತ್ತು ಒಂದು ಕೆಂಪು ಪೆನ್ನು. ಮೊದಲಿಗೆ ನೀವು ಅವತ್ತಿನ ದಿನ ಸ್ನಾನ ಎಲ್ಲ ಮಾಡಿ ಆದ ಮೇಲೆ ಇದನ್ನು ಸೂರ್ಯ ಉದಯದಿಂದ ಸೂರ್ಯ ಅಸ್ತಾವದ ಅಂದರೆ ಸೂರ್ಯ ಬೆಳಿಗ್ಗೆ ಏನು ಹುಟ್ಟುತ್ತಾನೋ ಹುಟ್ಟಿದ ಮೇಲೆ ಮುಳುಗೋ ತನಕ ಯಾವಾಗ ಬೇಕಿದ್ರೂ ಮಾಡಬಹುದು. ಮೊದಲಿಗೆ ನಿಮ್ಮ ಸ್ನಾನ ಕ್ರಿಯೆ ಎಲ್ಲ ಮುಗಿದ ಮೇಲೆ ನಿಮ್ಮ ಮನೆ ದೇವರಿಗೆ, ನಿಮ್ಮ ಕುಲ ದೇವತೆಗೆ ಬೇಡ್ಕೊಳ್ಳಿ, ಪೂಜೆ ಮಾಡಿ, ನಮಸ್ಕರಿಸಿ, 2 ಅಗರಬತ್ತಿ ಬೆಳಗಿ, ಗಂಧದ ಕಡ್ಡಿ ಪೂಜೆ ಮಾಡಿ, ಮನಸ್ಸಿನಲ್ಲೇ ದೃಢ ನಿರ್ಧಾರ ಮಾಡಿ, ಈ ಥರ ನಾನು ಇಷ್ಟಪಟ್ಟವರು ನನ್ನಿಂದ ದೂರ ಆಗಿದ್ದಾರೆ, ಅವರನ್ನು ಮತ್ತೆ ಪಡೆದುಕೊಳ್ಳೋದಕ್ಕೆ ಈ ಕ್ರಿಯೆಯನ್ನು ಮಾಡುತ್ತಿದ್ದೇನೆ. ದಯವಿಟ್ಟು ನನಗೆ ಅನುಗ್ರಹ ನೀಡಿ, ನನಗೆ ಆಶೀರ್ವಾದ ಮಾಡಿ, ಅವರು ಬರೋ ಥರ ನನಗೆ ಒಳ್ಳೆಯದು ಮಾಡಿಕೊಡಿ. ಯಾವುದೇ ರೀತಿ ನಾನು ಕೆಟ್ಟ ಕ್ರಿಯೆಯನ್ನು ಮಾಡುತ್ತಿಲ್ಲ. ನನ್ನ ಮನಸ್ಸಿಗೋಸ್ಕರ, ನನ್ನ ಜೀವನಕ್ಕೋಸ್ಕರ ಲೈಫ್ ಲಾಂಗ್ ನನಗೆ ಸಂಗಾತಿಯಾಗಿರಬೇಕು ಅಂತ ಮಾಡ್ತಾಯಿದ್ದೀನಿ. ಅಥವಾ ಹುಡುಗಿಯಾಗಿದ್ದರೆ ಜೀವನ ಪರ್ಯಂತ ಅವರು ನನ್ನ ಜೀವನದಲ್ಲಿರಲಿ ಅಂತ ಬೇಡ್ಕೊಳ್ತಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಆಸನ ಬಂದು ಕೆಂಪು ಬಟ್ಟೆ ಇಲ್ಲವೇ ಹಳದಿ ಬಟ್ಟೆ ಇಲ್ಲವೇ ಬಿಳಿಯ ಬಟ್ಟೆ ಹಾಕ್ಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಾನು ನಿಮಗೆ ಒಂದು ಯಂತ್ರವನ್ನು ಕೊಟ್ಟಿದ್ದೇನೆ. ಡಿಸ್ಪ್ಲೇ ಮೇಲೆ ಹಾಕ್ತೀನಿ ನೋಡಿ ವೀಕ್ಷಕರೇ. ಆ ಯಂತ್ರವನ್ನು ಬರೆಯಿರಿ. ಯಂತ್ರವನ್ನು ಬರೆದು ಆದ ಮೇಲೆ ಸೆಂಟರ್ನಲ್ಲಿ ಮಧ್ಯಭಾಗದಲ್ಲಿ ಇಷ್ಟಪಟ್ಟವರ ಹೆಸರು ಅಂತ ಬರೆದಿದ್ದೇನೆ. ಅಲ್ಲಿ ನಿಮ್ಗೆ ಯಾರು ಇಷ್ಟವಾಗಿದ್ದಾರೋ, ನಿಮ್ಗೆ ಯಾರು ಬೇಕಾಗಿದ್ದಾರೋ, ಯಾರ ಪ್ರೀತಿಗೋಸ್ಕರ ನೀವು ಹಂಬಲಿಸ್ತಾ ಇದ್ದೀರೋ, ಚಡಬಡಿಸ್ತಾ ಇದ್ದೀರೋ ಅವರ ಹೆಸರನ್ನು ಅಲ್ಲಿ ಬರೆಯಿರಿ. ಬರೆದು ಆದ ಮೇಲೆ ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೆಯಿರಿ, ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೆಯಿರಿ. ಬರೆದು ಆದ ಮೇಲೆ ಅದನ್ನು ಫೋಲ್ಡ್ ಮಾಡಿ ಬಲಗೈಯಲ್ಲಿ ಹಿಡಿದುಕೊಂಡು ನಾನು ಒಂದು ಮಂತ್ರವನ್ನು ಹೇಳ್ತೀನಿ. ಆ ಮಂತ್ರದಲ್ಲಿ ಹಮ್ಮುಕಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರ ಪಠನೆ ಮಾಡಿ. ಎಷ್ಟು ಸಾರಿ ಮಂತ್ರ ಪಠನೆ ಮಾಡಿದರೆ ಒಳ್ಳೆಯದು? ಮಾಡಿ 54 ಸಾರಿ ಮಾಡಿ, ಇಲ್ಲ 108 ಸಾರಿ ಮಾಡಿ, ತುಂಬ ಒಳ್ಳೆಯದು. ಏಕೆಂದರೆ ಸಿದ್ಧಿ ಮಾಡಿರೋ ಮಂತ್ರ ಇದು. ಮಾಡಿ 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ ನಿಮ್ಮ ಕೈಯಲ್ಲಿ ಏನು ಯಂತ್ರ ಇದೆಯೋ, ಅತ್ಯದ್ಭುತವಾದ ಯಂತ್ರ, ಬೃಹಶಕ್ತಿಶಾಲಿ ಯಂತ್ರ ಏನಿದೆಯೋ ಆ ಯಂತ್ರಕ್ಕೆ ಉಫ್ ಅಂತ ಊದಿದ ನಂತರ ಅದನ್ನು ರಾತ್ರಿ ಮಲಗುವಾಗ ನಿಮ್ಮ ತಲೆಯ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಂಡ್ಬಿಡಿ. ಮಲಗಿದ ಆದ ಮೇಲೆ ಮರುದಿನ ಎದ್ದು ಅದನ್ನು ತಗೊಂಡು ಒಂದು ಜಿಪ್ಲಾಕ್ ಕವರೋ ಇಲ್ಲ ಪ್ಲಾಸ್ಟಿಕ್ ಕವರ್, ಯಾಕೆಂದರೆ ನೀರು ಬಿದ್ದರೆ ಹಾಳಾಗಬಾರ್ದು, ಒಂದು ಜಿಪ್ಲಾಕ್ ಕವರ್ ತೊಗೊಳ್ಳಿ ಪ್ಲಾಸ್ಟಿಕ್ದು, ಅದರ ಒಳಗಡೆ ಹಾಕಿ ಲಾಕ್ ಮಾಡಿ ನಿಮ್ಮ ವ್ಯಾಲೆಟಲ್ಲೋ ಅಥವಾ ನಿಮ್ಮ ಜೇಬಿನಲ್ಲೋ ಇಟ್ಕೊಂಡು ಬಿಡಿ ಸಾಕು. ಆಮೇಲೆ ನೋಡಿ ಚಮತ್ಕಾರ, ಅವರಾಗಿ ಅವರೇ ನಿಮ್ಮನ್ನು ಆರಿಸ್ಕೊಂಡು ಬರ್ತಾರೆ. ನಿಮ್ಮ ಮೇಲೆ ತುಂಬ ಪ್ರೀತಿ ಬರುತ್ತೆ, ತುಂಬ ವ್ಯಾಮೋಹ ಬರುತ್ತೆ.
ನಿಮ್ಮನ್ನು ಬಿಟ್ಟು ಅವರು ಬದುಕೋದಿಲ್ಲ, ಅಷ್ಟು ನಿಮ್ಮನ್ನು ಇಷ್ಟಪಡ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಕಾಳಿ ಭದ್ರಕಾಳಿ ಕಪಾಲಿನಿ ಮಂ ಹಮುಖಿ ವಶಂ ಕುರು ಕುರು ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ವೀಕ್ಷಕರೇ: ಓಂ ಕಾಳಿ ಭದ್ರಕಾಳಿ ಕಪಾಲಿನಿ ಮಂ ಹಮುಖಿ ವಶಂ ಕುರು ಕುರು ಸ್ವಾಹ. ಈ ಮಂತ್ರವನ್ನು ಹಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ನೀವು ಮಂತ್ರ ಪಠನೆ ಮಾಡಿದ್ದೆ ಆದಲ್ಲಿ, ಅದನ್ನು ನೀವು ಜೇಬಿನಲ್ಲಿ ಯಂತ್ರ ಇಟ್ಕೊಂಡಿದ್ದೆ ಆದಲ್ಲಿ, ನಾನು ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ನಿಮ್ಮ ಪ್ರೀತಿ ಎಂದಿಗೂ ಸೋಲೋದಿಲ್ಲ, ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ.